ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಅಪ್ಡೇಟ್ಸ್. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಹಣ ಸಂಪಾದನೆಗಾಗಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತಾರೆ. ತಿಂಗಳ ಕೊನೆಯಲ್ಲಿ ಕೈತುಂಬಾ ಸಂಬಳ ಅಥವಾ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದರೂ ಸಹ ಅದನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತಿರುವುದಿಲ್ಲ. ಎಷ್ಟೋ ಜನರಿಗೆ ಕೈಯಲ್ಲಿ ಹಣ ಬಂದ ತಕ್ಷಣವೇ ಇಲ್ಲದ ಸಲ್ಲದ ಖರ್ಚುಗಳು ಎದುರಾಗುತ್ತವೆ, ಇಲ್ಲವೇ ಅನಾರೋಗ್ಯದ ಸಮಸ್ಯೆಗಳು ಬಂದು ಆಸ್ಪತ್ರೆಗೆ ಹಣ ಪೋಲಾಗುತ್ತದೆ. ಎಲ್ಲಿಂದ ಹಣ ಬರುತ್ತದೆಯೋ ಅದೇ ವೇಗದಲ್ಲಿ ಬೇರೆ ದಾರಿಯ ಮೂಲಕ ನೀರಂತೆ ಖರ್ಚಾಗಿ ಹೋಗುತ್ತದೆ. ನಿಮಗೂ ನಿಮ್ಮ ಜೀವನದಲ್ಲಿ ಇದೇ ರೀತಿ ಆಗುತ್ತಿದ್ದರೆ ಅದಕ್ಕೆ ಕೇವಲ ನಿಮ್ಮ ಅಜಾಗರೂಕತೆ ಮಾತ್ರ ಕಾರಣವಲ್ಲ, ಬದಲಿಗೆ ನಿಮ್ಮ ಮನೆಯಲ್ಲಿ ನಮಗೆ ತಿಳಿಯದೆ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ವಾಸ್ತು ದೋಷಗಳು ಮತ್ತು ತಪ್ಪುಗಳು ಇದಕ್ಕೆ ಮುಖ್ಯ ಕಾರಣವಾಗಿರುತ್ತವೆ. ಶಾಸ್ತ್ರಗಳ ಪ್ರಕಾರ ಯಾವ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ನಾವು ಮಾಡುವ ಮೊದಲನೇ ದೊಡ್ಡ ತಪ್ಪು ಎಂದರೆ ನಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರದ ಬಳಿ ಹರಿದ ಪಾದರಕ್ಷೆಗಳು, ಚಪ್ಪಲಿಗಳು ಅಥವಾ ಕಸದ ಡಬ್ಬಗಳನ್ನು ಇಡುವುದು. ಶಾಸ್ತ್ರಗಳ ಪ್ರಕಾರ ಮನೆಯ ಮುಖ್ಯ ದ್ವಾರದ ಮೂಲಕವೇ ಮಹಾಲಕ್ಷ್ಮಿಯು ಮನೆಗೆ ಪ್ರವೇಶ ಮಾಡುವುದು. ಯಾವ ಮನೆಯ ಹೊಸ್ತಿಲು ಮತ್ತು ಮುಖ್ಯ ದ್ವಾರವು ಶುದ್ಧವಾಗಿ ಮತ್ತು ಪವಿತ್ರವಾಗಿ ಇರುವುದಿಲ್ಲವೋ ಅಲ್ಲಿಗೆ ದಾರಿದ್ರ್ಯ ಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಇದರಿಂದಾಗಿ ಮನೆಯಲ್ಲಿ ಸದಾ ಹಣದ ಕೊರತೆ ಉಂಟಾಗುತ್ತದೆ ಮತ್ತು ಗಳಿಸಿದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಎರಡನೇ ಪ್ರಮುಖ ಕಾರಣವೆಂದರೆ ಮನೆಯ ಅಡುಗೆ ಮನೆ ಅಥವಾ ಬಾತ್ರೂಂನಲ್ಲಿ ನಲ್ಲಿಯಿಂದ ನೀರು ತೊಟ್ಟು ತೊಟ್ಟಾಗಿ ಸೋರುತ್ತಿರುವುದು. ವಾಸ್ತುಶಾಸ್ತ್ರದಲ್ಲಿ ನೀರನ್ನು ಧನ ಅಥವಾ ಸಂಪತ್ತಿಗೆ ಹೋಲಿಸಲಾಗುತ್ತದೆ. ಮನೆಯ ನಲ್ಲಿಗಳಿಂದ ನೀರು ಪೋಲಾಗುತ್ತಿದ್ದರೆ ಆ ಮನೆಯಲ್ಲಿರುವ ಧನ ಸಂಪತ್ತು ಕೂಡ ಅಷ್ಟೇ ಬೇಗನೆ ಅನಗತ್ಯ ಖರ್ಚುಗಳ ರೂಪದಲ್ಲಿ ಸೋರಿ ಹೋಗುತ್ತದೆ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೀರಾ ದುರ್ಬಲಗೊಳಿಸುತ್ತದೆ. ಮೂರನೇ ತಪ್ಪು ಎಂದರೆ ಮನೆಯಲ್ಲಿ ಮುರಿದ ಕನ್ನಡಿ, ಬಂದಾಗಿರುವ ಹಳೆಯ ಗಡಿಯಾರ ಅಥವಾ ಒಡೆದ ಪಾತ್ರೆಗಳನ್ನು ಹಾಗೆ ಇಟ್ಟುಕೊಳ್ಳುವುದು. ಇಂತಹ ವಸ್ತುಗಳು ಮನೆಯಲ್ಲಿ ರಾಹು ಮತ್ತು ಶನಿಯ ನೆಗೆಟಿವ್ ಪ್ರಭಾವವನ್ನು ಹೆಚ್ಚಿಸುತ್ತವೆ. ಬಂದ್ ಆಗಿರುವ ಗಡಿಯಾರವು ನಿಮ್ಮ ಅದೃಷ್ಟ ಮತ್ತು ಪ್ರಗತಿಯನ್ನು ಅಲ್ಲಿಗೆ ನಿಲ್ಲಿಸಿಬಿಡುತ್ತದೆ. ಆದ್ದರಿಂದ ಇಂತಹ ಹಾಳಾದ ವಸ್ತುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಹಾಕಬೇಕು. ನಾಲ್ಕನೇ ತಪ್ಪು ಪ್ರತಿಯೊಬ್ಬರ ಮನೆಯಲ್ಲೂ ತಿಳಿಯದೆ ನಡೆಯುವ ಸೂರ್ಯಾಸ್ತದ ಸಮಯದ ನಿಯಮ. ಸೂರ್ಯ ಮುಳುಗುವ ಗೋಧೂಳಿ ಮುಹೂರ್ತದ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚಿ ದೇವರ ಆರಾಧನೆ ಮಾಡಬೇಕೇ ಹೊರತು ಆ ಸಮಯದಲ್ಲಿ ಮಲಗಬಾರದು, ಕಸ ಗುಡಿಸಬಾರದು ಅಥವಾ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು. ಸಂಜೆ ವೇಳೆ ಮಲಗುವ ಹವ್ಯಾಸವಿರುವ ಮನೆಯಲ್ಲಿ ದಾರಿದ್ರ್ಯ ಬೆನ್ನತ್ತುತ್ತದೆ ಮತ್ತು ಲಕ್ಷ್ಮೀ ದೇವಿಗೆ ಅಪಚಾರ ಮಾಡಿದಂತಾಗುತ್ತದೆ. ಈ ಎಲ್ಲಾ ದೋಷಗಳಿಂದ ಮುಕ್ತಿ ಪಡೆದು ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಲು ಕೆಲವು ಸರಳ ದೈವಿಕ ಪರಿಹಾರಗಳಿವೆ. ಪ್ರತಿದಿನ ಸಂಜೆ ತಪ್ಪದೆ ಮನೆಯ ಹೊಸ್ತಿಲಿಗೆ ಮತ್ತು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಕರ್ಪೂರದ ಆರತಿ ಮಾಡಬೇಕು. ಕರ್ಪೂರದ ಸುಗಂಧವು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ. ಅದರಲ್ಲೂ ಶುಕ್ರವಾರದ ದಿನ ಮಾರುಕಟ್ಟೆಯಿಂದ ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತಂದರೆ ಮಹಾಲಕ್ಷ್ಮಿ ಅತ್ಯಂತ ಪ್ರಸನ್ನಳಾಗುತ್ತಾಳೆ. ಉಪ್ಪು ಧನಾಕರ್ಷಣೆ ಮಾಡುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಕೊನೆಯದಾಗಿ, ನೀವು ಹಣ ಇಡುವ ತಿಜೋರಿ, ಅಲ್ಮೋರ ಅಥವಾ ಬಿಸಿನೆಸ್ ಮಾಡುವ ಜಾಗದ ಕ್ಯಾಶ್ ಬಾಕ್ಸ್ನಲ್ಲಿ ಒಂದು ಸಣ್ಣ ಮಣ್ಣಿನ ಅಥವಾ ತಾಮ್ರದ ಬೌಲ್ ಇಟ್ಟು ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು, ಪಚ್ಚೆ ಕರ್ಪೂರ ಮತ್ತು 2 ಹಸಿರು ಏಲಕ್ಕಿಯನ್ನು ಇಡಿ. ಈ 3 ವಸ್ತುಗಳು ಮಹಾಲಕ್ಷ್ಮಿ ಮತ್ತು ಬುಧ ಗ್ರಹಕ್ಕೆ ಪ್ರಿಯವಾದವುಗಳಾಗಿವೆ. ಇವು ನಿಮ್ಮ ಲಾಕರ್ನಲ್ಲಿರುವ ನೆಗೆಟಿವ್ ವೈಬ್ಸ್ ದೂರ ಮಾಡಿ ಹಣವನ್ನು ಕೈಯಲ್ಲಿ ಉಳಿಸಿಕೊಳ್ಳುವಂತೆ ಮತ್ತು ಆರ್ಥಿಕ ಪ್ರಗತಿ ಉಂಟಾಗುವಂತೆ ಮಾಡುತ್ತವೆ. ನಿಮ್ಮ ಮನೆಯಲ್ಲೂ ಇಂತಹ ತಪ್ಪುಗಳು ನಡೆಯುತ್ತಿದ್ದರೆ ಇಂದೇ ಬದಲಾಯಿಸಿಕೊಳ್ಳಿ ಮತ್ತು ಈ ಸರಳ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ನೀವೇ ಕಾಣುತ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದ್ದೇ ದೈವಿಕ ಮತ್ತು ಆಧ್ಯಾತ್ಮಿಕ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.